ಹಾಯ್ ಎಲ್ರಿಗೂ. ಇವತ್ತಿನ ಕತೆ ಏನಪ್ಪ ಅಂದರೆ ಚಿಕ್ಕು ಮತ್ತು ರಾಮುವಿನ ಹಳ್ಳಿ ನಡಿಗೆ. ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಚಿಕ್ಕು ಮತ್ತು ರಾಮು ಎಂಬ ಇಬ್ಬರು ಗೆಳೆಯರಿದ್ದರು. ಚಿಕ್ಕು ಚಿಕ್ಕವಳಾಗಿದ್ದರೂ ಕುತೂಹಲದಿಂದ ತುಂಬಿರುತ್ತಿದ್ದಳು. ರಾಮು ಅವಳಕ್ಕಿಂತ ದೊಡ್ಡವನು, ಶಾಂತ ಹಾಗೂ ಬುದ್ಧಿವಂತನಾಗಿದ್ದನು. ಒಂದು ದಿನ ಅವರು ಇಬ್ಬರೂ ಮನೆಯಿಂದ ಹೊರಗೆ ಹೋಗಿ ನಡಿಗೆ ಹೋಗೋಣವೆಂದು ತೀರ್ಮಾನಿಸಿದರು. ಅವರು ಹಳ್ಳಿಯ ಬೀದಿಗಳಲ್ಲಿ ನಡೆಯುತ್ತಾ ಹಸಿರು ತೋಟಗಳನ್ನು ನೋಡಿದರು. ಹಕ್ಕಿಗಳ ಕೂಗು ಕೇಳುತ್ತಾ ನದಿಯ ತೀರ ತಲುಪಿದರು. ಚಿಕ್ಕು ಹಗ್ಗದ ಮೇಲೆ ನಡೆದಳು. ರಾಮು ಆಕೆಯ ಕೈ ಹಿಡಿದು ಅವಳಿಗೆ ಪೆಟ್ಟು ಬಾರದಂತೆ ನೋಡಿಕೊಂಡನು. ಮಧ್ಯದಲ್ಲಿ ಚಿಕ್ಕು ಕೇಳಿದಳು, ನಾವು ಯಾಕೆ ನಡೆದುಕೊಂಡು ಹೋಗುತ್ತಿದ್ದೇವೆ? ಸೈಕಲ್ ಇದ್ದರೆ ಬೇಗ ತಲುಪಬಹುದಿತ್ತಲ್ಲವೇ? ಆವಾಗ ರಾಮು ನಗುತ್ತಾ ಉತ್ತರಿಸಿದ, ನಡೆಯುವುದರಿಂದ ನಮ್ಮ ದೇಹ ಆರೋಗ್ಯವಾಗಿರುತ್ತದೆ ಮತ್ತು ನಾವು ನಡಿಗೆಯಲ್ಲೇ ಪ್ರಕೃತಿ ಸೌಂದರ್ಯವನ್ನು ನೋಡುವ ಅವಕಾಶ ಸಿಗುತ್ತದೆ ಎಂದು. ಅವರು ಹಳ್ಳಿ ಜೀವನವನ್ನು ಗಮನಿಸುತ್ತಾ ನಡೆದುಕೊಂಡು ಹೋದರು. ಒಂದು ಹಸಿರು ಬಾಳೆ ತೋಟ, ಎತ್ತಿನ ಗಾಡಿ ಹೋಗುವುದು, ಆಟವಾಡುತ್ತಿರುವ ಮಕ್ಕಳು ಹಾಗೂ ಹಳ್ಳಿಯ ವೃಕ್ಷಗಳನ್ನೆಲ್ಲ ಕಂಡರು. ಸಂಜೆಯಾಗುವ ಹೊತ್ತಿಗೆ ಅವರು ಮನೆಗೆ ಮರಳಿದರು. ಅವರ ತಾಯಿ ಕೇಳಿದರು, ಏನು ನೋಡಿದ್ರಿ ಮಕ್ಕಳೇ ನಡಿಗೆಯಲ್ಲಿ? ಚಿಕ್ಕು ಸಂಭ್ರಮದಿಂದ ಹೇಳಿದಳು, ಅಮ್ಮ, ನಾನು ಹಳ್ಳಿ ಸೌಂದರ್ಯವನ್ನೆಲ್ಲ ನೋಡಿದೆ. ನಡಿಗೆ ಎಷ್ಟು ಸಂತೋಷವಾಯಿತು ಅಂದರೆ ಅದನ್ನು ವರ್ಣಿಸಲು ಅಸಾಧ್ಯವಾದುದು. ಅಂದಿನಿಂದ ದಿನವೂ ಚಿಕ್ಕು ಮತ್ತು ರಾಮು ಕಡ್ಡಾಯವಾಗಿ ನಡಿಗೆ ಹೋಗುತ್ತಿದ್ದರು.